ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗನ್ನು. ಇವತ್ತು ಒಂದು ಒಳ್ಳೆ ಚಿಕನ್ ಮಸಾಲ, ಚಿಕನ್ ಗ್ರೇವಿ, ಚಿಕನ್ ರೆಡ್ ಮಸಾಲ ಏನು ಬೇಕಾದರೂ ಹೇಳ್ಬೋದು. ಇದರದ್ದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಏನು ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಧನಿಯಾ ಪೌಡರ್ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಈ ಸ್ಪೂನಲ್ಲಿ 2 ಸ್ಪೂನ್ ಥರ ಹಾಕೋತಾ ಇದ್ದೀನಿ. ಇಲ್ಲಿ ಚಿಕನ್ ಒಂದು ಅರ್ಧ kg ಅಷ್ಟಿದೆ. ಸೊ ಇದಕ್ಕಿಲ್ಲಿ ಗರಂ ಮಸಾಲ ಪುಡಿ, ಆಮೇಲೆ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೆ ನಾನಿಲ್ಲಿ ಮೊಸರನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 1 ಕ್ಯೂಬ್ ಇದೆಯಲ್ವಾ ಅದು ಚಿಕನ್ ಮ್ಯಾಗಿ ಕ್ಯೂಬನ್ನು ಹಾಕೋತಾ ಇದ್ದೀನಿ. ಆಮೇಲೆ ಫ್ರೈಡ್ ಆನಿಯನ್ ಇದೆಯಲ್ವಾ ಅದನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮ್ಯಾಗಿ ಕ್ಯೂಬ್ ಹಾಕೋದ್ರಿಂದ ಇದರದ್ದು ಟೇಸ್ಟ್ ಇದೆಯಲ್ಲ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲನಾದ್ರೂ ಈ ಚಿಕನ್ ಮಸಾಲ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ತುಂಬಾ ಈಸಿನೂ ಹೌದು, ಆಮೇಲೆ ಏನು ಫಟಾಫಟ್ ಅಂತೇಳಿ ಆಗುತ್ತೆ. ಏನು ನಾವು ಇದನ್ನು ಮ್ಯಾರಿನೇಷನ್ ಮಾಡಿ ಇಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ ಇದು ಒಂದು 10 ನಿಮಿಷ 15 ನಿಮಿಷ ಮ್ಯಾರಿನೇಷನ್ ಆದರೆ ಸಾಕು, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು 15 ನಿಮಿಷ ಇದನ್ನು ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ ಹಾಕಿ ಆಮೇಲೆ ಸ್ಲೈಸ್ ಮಾಡ್ಕೊಂಡಿರುವಂತಹ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಹಸಿರು ಮೆಣಸಿನ್ಕಾಯ್ದು ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು 1 ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಚಪಾತಿ ಜೊತೆಗೆ, ಪರೋಟದ ಜೊತೆಗೆ, ಆಮೇಲೆ ಪತ್ರ ಅಂತಾರಲ್ವ ಅದ್ರ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಸೊ ಇಲ್ಲಿ ನಾನು ಮ್ಯಾರಿನೇಷನ್ ಮಾಡಿರುವಂತಹ ಚಿಕನ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ನೀರೇನು ಹಾಕಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ. ಅಂದರೆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತಲ್ವ, ಅಂದರೆ ಇದರದ್ದು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಹಾಗೇ ಫ್ರೈ ಮಾಡ್ಕೋತೀನಿ. ಯಾವುದೇ ಥರದ ನೀರನ್ನು ಹಾಕೋದಕ್ಕೆ ಹೋಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಮಸಾಲಗಳು ಚೆನ್ನಾಗಿ ಫ್ರೈ ಆಗಿ ಅದರದ್ದು ಒಂದು ಟೇಸ್ಟ್ ಇದೆಯಲ್ವ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಇದಕ್ಕೆ ಫ್ರೈಡ್ ಆನಿಯನ್ ಹಾಕಿರ್ತೀವಲ್ವ ಅದ್ರದ್ದು ಟೇಸ್ಟ್ ಇದೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಇದು ಸ್ವಲ್ಪ ಫ್ರೈ ಆಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬಂದಿತ್ತು. ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಮ್ಯಾರಿನೇಷನ್ ಮಾಡಿರುವಂತಹ ಪಾತ್ರೆ ಇದೆಯಲ್ವ ಅದರಲ್ಲೇ ಸ್ವಲ್ಪ ಮಸಾಲ ಎಲ್ಲ ಇತ್ತು, ಅದಕ್ಕೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿ ನಾನು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಡ್ತೀನಿ. ಹೈ ಫ್ಲೇಮಲ್ಲಿ ಇಡಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ತೀನಿ. ಎಣ್ಣೆ ಎಲ್ಲ ಮೇಲ್ಗಡೆ ಬರೋ ತನಕ ಬೇಯಿಸ್ತೀನಿ. ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ, 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬ ಏನು ರಿಸ್ಕಿ ಆಗಿರೋದೇನಲ್ಲ. ಯಾರಾದರೂ ಸಡನ್ನಾಗಿ ಬಂದರೆ, ಮನೆಗೆ ನೆಂಟರು ಬಂದರೆ ಸಡನ್ನಾಗಿ ಬೇಗ ಮಾಡಿಕೊಡ್ಬೋದು. ಗೀ ರೈಸ್ ಜೊತೆಗಂತೂ ಏನು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇವಾಗ ಇದು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಜೂಲಿಯನ್ಸ್ ಆಗಿ ಕಟ್ ಮಾಡಿರುವಂತಹ ಶುಂಠಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ನಮ್ಮ ಟೇಸ್ಟಿಯಾಗಿರುವಂತಹ ಚಿಕನ್ ಮಸಾಲ ರೆಡಿಯಾಗಿದೆ. ಒಂದ್ಸಲ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತೇಳಿ. ಸೊ ಹಾಗೆಯೇ ಇವಾಗ ಸಂಜೆ ನಂತರ ನಾನು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗಂದರೆ ಇವಾಗ ಹೊಸದಾಗಿ ಮಂಗಳೂರಲ್ಲಿ ಪಳ್ನೀರಲ್ಲಿ ಓಪನ್ ಆಗಿದೆಯಲ್ವಾ ಏನು ಮೈಜಿ ಫ್ಯೂಚರ್ ಅಂತೇಳಿ, ಅಲ್ಲಿ ಹೋಗಿ ಬರೋಣ ಅಂತೇಳಿ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಹೋಗಿ ಬರೋಣ ಅಂತೇಳಿ. ಬಟ್ ಹಸ್ಬೆಂಡಿಗೆ ಸ್ವಲ್ಪ ಟೈಮು ಇತ್ತಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆಯೇ ತೊಕ್ಕೋಟಲ್ಲಿ ಎಕ್ಸಿಬಿಷನ್ನು ಹಾಕಿದ್ರು, ಅಲ್ಲಿಗೂ ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಹೋಗೇ ಇಲ್ಲ. ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದೇ ನಾವೇ ಹೋಗೋದಕ್ಕೆ ಅದೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಹೋಗಿಲ್ಲ. ನನಗೊಂದು ಮಿಕ್ಸಿ ಜಾರ್ ಬೇಕಾಗಿತ್ತು, ತುಂಬ ಹಳೇದಾಯಿತು ನಂದು ಮಿಕ್ಸಿ ಜಾರ್. ಸೊ ಅದನ್ನು ತಗೋಬೇಕು ಅಂತೇಳಿದ್ದೆ, ಬಟ್ ಹೋಗಿ ಏನು 2 ಮಂತ್ಸ್ ಮಾಡ್ಕೊಂಡು ವಾಪಸ್ ಬಂದೆ. ಅದೇ ನಿಮಗೆ ಮುಂದೆ ಹೇಳ್ತೀನಿ ನಾನೇನು ಅಂತೇಳಿ. ಯಾಕೆಂದರೆ ನನಗೊಂದು ಇಷ್ಟ ಆಗಿರೋದು, ಹಸ್ಬೆಂಡಿಗೊಂದು ಇಷ್ಟ ಆಗಿರೋದು. ಸೊ ಹಾಗಾಗಿ ಅದು ನಾನು ಏನಂತ ಹೇಳ್ತೀನಿ. ಸೊ ಇವಾಗ ನಾವಿಲ್ಲಿ ಏನು ಮೈಜಿ ಫ್ಯೂಚರ್ ಇದೆಯಲ್ವ ಅದು ರೀಚ್ ಆಗಿದ್ದೀವಿ ಅಲ್ಲಿಗೆ.
ಸೊ ಇವಾಗ ಒಳಗಡೆ ಬಂದಿದ್ದೀವಿ. ಹಸ್ಬೆಂಡ್ ಕೇಳ್ತಾ ಇದ್ರು ಮೊಬೈಲ್ ನೋಡು ಅಂತೇಳಿ, ಬಟ್ ಮೊಬೈಲಿದ ಅವಶ್ಯಕತೆ ಇಲ್ಲವೇ ಇಲ್ಲ, ನನಗೂ ಇಲ್ಲ, ಹಸ್ಬೆಂಡಿಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ನಾನು ಮೊಬೈಲ್ ಕಡೆ ಹೋಗೇ ಇಲ್ಲ, ಮೊಬೈಲ್ ಇದು ಏನು ನೋಡೋದಕ್ಕೇ ಹೋಗಿಲ್ಲ. ನಾನು ಡೈರೆಕ್ಟಾಗಿ ಮೇಲ್ಗಡೆ ಹೋಗಿದ್ದೆ, ಹೋಮ್ ಅಪ್ಲಯನ್ಸಸ್ ಇದೆಯಲ್ವಾ ಅದನ್ನೇ ನೋಡ್ಕೊಂಡು ಬರೋಣ ಅಂತೇಳಿ. ತುಂಬ ಜನ ಇದ್ದರು, ಹೊಸದಾಗಿ ಓಪನ್ ಆಗಿದೆ ಅಂತೇಳಿ ನೋಡೋದಕ್ಕೆ ಬಂದಿರೋದು ಅಥವಾ ಏನು ಪರ್ಚೇಸಿಂಗ್ ಬಂದಿರೋದು ಅಂತೇಳಿ ಗೊತ್ತಿಲ್ಲ, ಅಷ್ಟೊಂದು ಜನ ಇದ್ದರು, ಫುಲ್ ಜನ ಇದ್ರು ಇಲ್ಲಿ. ಹಾಗೆಯೇ ಮನೆಯದು ಐಟಮ್ಸ್ಗಳಿದೆಯಲ್ವ, ಹೋಮ್ ಅಪ್ಲಯನ್ಸಸ್ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಇಷ್ಟ ಆಗಿರೋದು ಈ ಪ್ರೀತಿದಿದೆಯಲ್ವ, ಈ ಮಿಕ್ಸರ್ ಗ್ರೈಂಡರ್ ನನಗೆ ಇಷ್ಟ ಆಗಿದೆ. ಇದರಲ್ಲಿ ಫುಡ್ ಪ್ರೊಸೆಸರ್ ಇದೆ, 10,000 ರುಪೀಸ್ ಇದಕ್ಕೆ. ಸೊ ನನಗೆ ಇದು ಇಷ್ಟ ಆಗಿತ್ತು. 5-6 ಜಾರ್ಗಳಿದೆ ಇದರಲ್ಲಿ, ಫುಡ್ ಪ್ರೊಸೆಸರ್, ಮಿಕ್ಸಿದು ಅದು ಏನು ಸ್ಮಾಲ್ ಜಾರ್ ಬರುತ್ತಲ್ವ ಅದು ಇದೆ, ಮಸಾಲ ರುಬ್ಬೋದಿದೆ, ಹಿಟ್ಟು ರುಬ್ಬೋದು ಇದೆಲ್ಲ ಇದೆ. ಆಮೇಲೆ ಬುಲೆಟ್ ಜಾರ್ ಈ ಥರದ್ದೆಲ್ಲ ಇತ್ತು. ಬಟ್ ಹಸ್ಬೆಂಡ್ ಅಂತ ಇದ್ರು ಅಷ್ಟದು ಯಾಕೆ, ಸ್ವಲ್ಪ ಕಮ್ಮಿ ತಗೋಬೋದಲ್ವ ಅಂತೇಳಿ. ಸೊ ಅದೇ ಕನ್ಫ್ಯೂಷನಲ್ಲಿತ್ತು ಏನು ಮಾಡೋದು ಅಂತೇಳಿ. ಸೊ ಹಾಗೆಯೇ ಇದು ನೋಡಿ, ಈ ಪಾತ್ರೆ 3 ಸೆಟ್ ಇದೆಯಲ್ವಾ, ಬರೀ 900 ರುಪೀಸ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇವತ್ತು ನಾವಂತೂ ಏನೂ ತೆಗ್ದಿಲ್ಲ, ನಾವು ಇನ್ನೊಂದು ಸಲ ಬಂದು ತೆಗಿಯೋಣ ಅಂದರೆ ನಾಳೆ ಬರೋಣ ಅಂತೇಳಿ ಹೋಗೋಣ ಅಂತೇಳಿ ವಾಪಸ್ ಬಂದುಬಿಟ್ವಿ. ಆಮೇಲೆ ಈ ಪಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು, ಬಿರಿಯಾನಿ ಮಾಡೋದಕ್ಕೆಲ್ಲ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ತಳ ಹಿಡ್ಕೊಳ್ಳಲ್ಲ, ದಮ್ಮಿಗೆಲ್ಲ ಇಡೋದಕ್ಕೆ ತುಂಬಾ ಸೂಪರ್ ಆಗಿತ್ತು. ಒಳ್ಳೆ ಐಟಮ್ಸ್ಗಳಿದೆ, ಸ್ವಲ್ಪ ಪ್ರೈಸಸ್ಸು ಕಮ್ಮಿ ಥರನೇ ಇದೆ, ಆ ಥರ ಏನು ಜಾಸ್ತಿ ಏನೂ ಇಲ್ಲ, ಪರವಾಗಿಲ್ಲ, ಚೆನ್ನಾಗೇ ಇದೆ. ಐಟಮ್ಸ್ಗಳನ್ನು ಚೆನ್ನಾಗಿರೋದಿದೆ. ಇದೊಂದು ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದೊಂದು ನಾವು ಹೋಗಿರೋದು AC ನೋಡೋಣ ಅಂತೇಳಿ ಹೋಗಿರೋದು. ಯಾಕೆಂದರೆ ನಮ್ಮ ಮನೇಲಂತೂ ತುಂಬಾ ಸೆಕೆ, ಮಲ್ಗೋದಕ್ಕೇ ಆಗಲ್ಲ, ರಾತ್ರಿ ಪೂರ್ತಿ ನಿದ್ದೆ ಇರಲ್ಲ. ಬೆಳಿಗ್ಗೆ ಒಂದು 4-5 ಗಂಟೆ ನಂತರ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕೂಲ್ ಆಗುತ್ತೆ ಕ್ಲೈಮೇಟ್. ಸೊ ಆವಾಗ ಒಂದು ಸ್ವಲ್ಪ ನಿದ್ದೆ ಬರುತ್ತೆ ಹೊರತು ರಾತ್ರಿ ಪೂರ್ತಿ ನಿದ್ದೆನೇ ಬರಲ್ಲ. ಕೆಳಗಡೆ ಮಲಗಿದ್ರು, ಇವಾಗ ಟೈಲ್ಸ್ ಮೇಲೆ ಮಲಗಿದ್ರು ಟೈಲ್ಸೂ ತುಂಬಾ ಹೀಟ್ ಇರುತ್ತೆ, ಏನು ಒಂಚೂರು ಕೋಲ್ಡೇ ಇರಲ್ಲ. ಸೊ ಹಾಗಾಗಿ ರಾತ್ರಿ ಪೂರ್ತಿ ನಿದ್ದೆ ಇರಲ್ಲ. ಸೊ ಅದಕ್ಕೋಸ್ಕರ AC ಏನಾದರೂ ಒಂದು ತಗೊಳ್ಳೋಣ ಅಂತೇಳಿ, ಅಂದರೆ ಕ್ಯಾಶಲ್ಲಲ್ಲ, EMIಲಿ ತಗೊಳ್ಳೋಣ ಅಂತೇಳಿ ಹೋಗಿರೋದು. ಬಟ್ ಅಲ್ಲಿ ಏನಾಗಿರೋದಂದರೆ 5 ಸ್ಟಾರ್ ಇದ್ದಿತ್ತಿಲ್ಲ, ಎಲ್ಲ 3 ಸ್ಟಾರ್ 2 ಸ್ಟಾರ್. ಅಂದರೆ ಇವಾಗಂತೂ ಶೆಕೆ ಅಲ್ವಾ, ಜಾಸ್ತಿಯಾಗಿ ಏನೋ ಹೋಗ್ತಾ ಇದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಏನೋ ಅಲ್ಲಿ 5 ಸ್ಟಾರ್ ಇದ್ದಿತ್ತಿಲ್ಲ. ಅದಕ್ಕೋಸ್ಕರ ಏನು ನೆಕ್ಸ್ಟ್ ಟೈಮ್ ಹೋಗಿ ನೋಡೋಣ ಅಂತೇಳಿ ವಾಪಸ್ ಅಲ್ಲಿ ಬೇರೆ ಐಟಮ್ಸ್ ಏನಾದರೂ ನೋಡೋಣ ಅಂತೇಳಿ. ಹಾಗೆಯೇ ನನಗೊಂದು ಮಿಕ್ಸಿ ಜಾರ್ ಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಸೊ ಅದು 2 ಕನ್ಫ್ಯೂಷನ್ಲಿತ್ತು. ಹಸ್ಬೆಂಡ್ ಅಂತಿರೋದು 10,000 ಇದು ಬೇಡ, ಅಷ್ಟೊಂದು ಪ್ರೈಸ್ ಇದು ಬೇಡ, ಅದರಲ್ಲಿ 7,000 ಇದ್ದಿತ್ತು. ಸ್ವಲ್ಪ ಇನ್ನು ಜಾರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು, ಅದು ತಗೊಳ್ಳೋಣ ಅಂತೇಳಿ. ಬಟ್ ನನಗೆ ತಗೊಂಡ್ಮೇಲೆ 10,000 ಇದೆ ತಗೋಬೇಕು ಅಂತೇಳಿ. ಯಾಕೆಂದರೆ ನಾವು ಅದನ್ನು ಅವಾಗವಾಗ ಚೇಂಜ್ ಮಾಡಲ್ಲ. ಇವಾಗ ಬಟ್ಟೆ ಅಂದರೆ ಒಂದು ವರ್ಷ ಹಾಕಿ ನೆಕ್ಸ್ಟ್ ವರ್ಷ ನಾವು ಚೇಂಜ್ ಮಾಡ್ಕೋತೀವಿ, ಅದಕ್ಕೇ 3-4 ಸಾವಿರ ರೂಪಾಯಿ ಕೊಟ್ಟು ತಗೋತೀವಿ. ಇದು ಆ ಥರ ಅಲ್ಲ, ಒಂದು ಸಲ ತಗೊಂಡ್ರೆ ನಂದು ಮಿಕ್ಸಿ ಜಾರಿಗೆ ಆಲ್ಮೋಸ್ಟ್ ಇವಾಗ ಕಮ್ಮಿ ಅಂದ್ರೂ ಒಂದು 6 ಇಯರ್ಸ್ ಆದರೂ ಆಯಿತು. ಸೊ ಚೆನ್ನಾಗಿ ಬಂದಿತ್ತು. ಇವಾಗ ಸ್ವಲ್ಪ ಹಳೇದಾಯಿತು. ಸೊ ಹಾಗಾಗಿ ನನಗೆ ಚೇಂಜ್ ಮಾಡೋಣ ಅಂತೇಳಿ ಅಷ್ಟೇ. ಅದಕ್ಕೋಸ್ಕರ ಹಸ್ಬೆಂಡ್ ಹತ್ರ ಅದನ್ನು ತಗೊಂಡ್ಮೇಲೆ ಒಳ್ಳೆಯದೇ ತಗೊಳ್ಳೋಣ, 10,000 ಇದೆ ತಗೊಳ್ಳೋಣ. ತಗೊಂಡ್ರೆ ಕಮ್ಮಿ ಅಂದ್ರೂ ತುಂಬ ವರ್ಷ ಬರುತ್ತದೆ, ಏನೂ ಆಗಲ್ಲ ಅಂಥೇಳಿ. ಆಮೇಲೆ ಅದರಲ್ಲಿ ಈರುಳ್ಳಿ ಸ್ಲೈಸ್ ಮಾಡೋದಲ್ಲಿ ಇದೆಯಲ್ವ, ಸೊ ಅದಕ್ಕೋಸ್ಕರ ನನಗೆ ತುಂಬ ಈಸಿ ಆಯ್ತೈತೆ. ಏನಂದರೆ ಯಾವುದೇ ಫಂಕ್ಷನಿಗಾದ್ರೂ ಈರುಳ್ಳಿ ಕಟ್ ಮಾಡೋದೇ ಒಂದು ಏನು ತಲೆ ನೋವಿನ ಕೆಲಸ, ಅದರಲ್ಲಿ ತುಂಬಾ ಈಸಿಯಾಗಿ ಆಗುತ್ತಲ್ವ ಅಂತೇಳಿ. ಸೊ ನನ್ನದು ಮನಸ್ಸು ಅದು ತಗೊಳ್ಳೋಣ ಅಂತೇಳಿ 10,000 ಇದು. ಹಸ್ಬೆಂಡು ಬೇಡ, ಅದರಲ್ಲೂ ಫುಡ್ ಪ್ರೊಸೆಸರ್ ಇದೆ, ಬಟ್ ನನಗೆ ಬುಲೆಟ್ ಜಾರ್ ಎಕ್ಸ್ಟ್ರಾ ಜಾರ್ಸ್ಗಳೆಲ್ಲ ಇದೆ ಅದು 10,000ಅಲ್ಲಿ. ಸೊ ಅದನ್ನು ತಗೊಳ್ಳೋಣ ಅಂತೇಳಿ ಆ ಥರ 2 ಮನಸ್ಸಿತ್ತು. ಏನು ಮಾಡೋದು ಅಂತೇಳಿ ಡಿಸೈಡೇ ಮಾಡಿಲ್ಲ. ಸೊ ಅದಕ್ಕೋಸ್ಕರ ವಾಪಸ್ಸೇ ಬಂದುಬಿಟ್ವಿ, ಏನು ನಾಳೆ ತಗೊಳ್ಳೋಣ ಅಂತೇಳಿ. ನಾಳೆ ಬರೋಣ, ಇನ್ನೊಂದ್ಸಲ ಕರೆಕ್ಟಾಗಿ ಡಿಸೈಡ್ ಮಾಡಿ ಬರೋಣ ಅಂತೇಳಿ. ಹಾಗೆಯೇ ಬರುವಾಗ ಅಲ್ಲಿ ಕೋಲ್ಕತ್ತಾ ಫೇಮಸ್ ಕಾಟಿ ರೋಲ್ ಇತ್ತಲ್ವ, ನಂದು ಫೇವ್ರೇಟ್ ಅದು, ಎಗ್ ಚಿಕನ್ ರೋಲ್. ಸೊ ಅದನ್ನು ಒಂದು ತಿಂದ್ಕೊಂಡು ಬಂದೆ, ಯಾಕೆಂದರೆ ನಾನು ಹೊರಗಡೆ ಜಾಸ್ತಿ ಅಂತ ತಿಂದಿಲ್ಲ. ಯಾಕೆಂದರೆ ಮನೇಲಿ ಆಲ್ರೆಡಿ ನಾನು ಚಿಕನ್ ಮಸಾಲ ಎಲ್ಲ ಮಾಡಿ ಬಂದಿದ್ದೆ, ಹಾಗಾಗಿ ಹೊರಗಡೆ ತಿಂದರೆ ಮನೇಲಿ ಹೋಗಿ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಒಂದು ಚಿಕನ್ ಕಾಟಿ ರೋಲನ್ನು ಒಂದು ಬ್ಲೂ ಲೈಮ್ ಕುಡಿದು ಆಮೇಲೆ ವಾಪಸ್ ರಿಟರ್ನ್ ಮನೆಗೇ ಬಂದ್ವಿ.
ಸೊ ಫ್ರೆಂಡ್ಸ್, ನಿನ್ನೆ ರಾತ್ರಿ ಬಂದಾದ್ಮೇಲೆ ನಾನು ವೀಡಿಯೋಸ್ ಏನು ಮಾಡಿಲ್ಲ. ಇವಾಗ ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಗುಡ್ ನ್ಯೂಸ್ ಅಂದರೆ ನನಗೆ ಗುಡ್ ನ್ಯೂಸ್ ಥರ. ಯಾಕೆಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ 2 ವೀಡಿಯೋಸ್ ಇದೆಯಲ್ವಾ, ಸ್ವಲ್ಪ ವೈರಲ್ ಆಗಿದೆ. ಒಂದಕ್ಕೆ 1.1 ಮಿಲಿಯನ್ ವ್ಯೂಸ್ ಬಂದಿದೆ. ಇನ್ನೊಂದು ನಾನು ಇವಾಗ ಜಸ್ಟ್ ಅದು ಬಂತು ಇವಾಗ 4 ಮಂತ್ ಆಯಿತು, 1.1 ಮಿಲಿಯನ್ ವ್ಯೂಸ್. ಬಟ್ ಇವಾಗ ನಾನು ಮೊನ್ನೆ 4-5 ಡೇಸ್ ಆಯಿತು ಜಾಪನೀಸ್ ಜೆಲ್ಲಿ ಕಾಫಿ ರೆಸಿಪಿನ ಹಾಕಿದ್ನಲ್ಲ. ಸೊ ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ 100K ಪಾಸ್ ಆಗಿದೆ. ತುಂಬಾ ಖುಷಿ ಆಗುತ್ತೆ. ಬಟ್ ಏನಂದರೆ ನಂದು ಮೇನ್ ಫೋಕಸ್ ಇರೋದು ಯೂಟ್ಯೂಬ್ಗೆ. ನಾನು ಇನ್ಸ್ಟಾಗ್ರಾಮಿಗೆ ಅಂದರೆ ಯೂಟ್ಯೂಬ್ಗೆ ಮಾಡಿರುವಂತಹ ವೀಡಿಯೋಸನ್ನು ಇನ್ಸ್ಟಾಗ್ರಾಮಿಗೆ ಹಾಕೋಬಿಡ್ತೀನಿ. ಬಟ್ ಅದರಲ್ಲಿ ನನಗೆ ಜಾಸ್ತಿಯಾಗಿ ನಂದು ಅದರಲ್ಲಿ ಫೋಕಸ್ ಇಲ್ಲ. ನಾನು ಫೋಕಸ್ ಕೊಡ್ತಿರೋದು ಬರೀ ಯೂಟ್ಯೂಬ್ಗೆ ಮಾತ್ರ. ಬಟ್ ಅದರಲ್ಲಿ ವ್ಯೂಸೇ ಬರ್ತಾ ಇಲ್ಲ. ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ, ಆದ್ರೂ ವ್ಯೂಸ್ ಬರ್ತಾ ಇಲ್ವಲ್ಲ ಅಂತೇಳಿ. ಇವಾಗ ಸ್ವಲ್ಪ ದಿವಸ ಮೊದಲು ಬರ್ತಾ ಇತ್ತು, ಒಂದು 400, 500, 600, 700 ಈ ಥರ ಎಲ್ಲ ಬರ್ತಾ ಇತ್ತು. ಬಟ್ ಇವಾಗಂತೂ ತುಂಬಾನೇ ಕಮ್ಮಿ ಆಗಿದೆ. 300 ಹೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಅಂತೇಳಿ ಗೊತ್ತಿಲ್ಲ. ಯಾರಿಗೆ ವಿಡಿಯೋ ಇಷ್ಟ ಆಗ್ತಾ ಇಲ್ವೋ ಏನು ಅಂತೇಳಿ ಗೊತ್ತಿಲ್ಲ. ಒಳ್ಳೆ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ಡೈಲಿ ಕಮೆಂಟ್ಸ್ ಮಾಡ್ತಾ ಇದ್ರು, ಅವ್ರದ್ದು ಕಮೆಂಟ್ಸ್ ಇವಾಗ ಬರ್ತಾ ಇಲ್ಲ. ಕಮೆಂಟ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ವಿಡಿಯೋಸ್ ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಆಗುತ್ತೆ. ಬಟ್ ಅವರು ಇವಾಗ ಕಮೆಂಟ್ಸ್ ಏನ್ ಮಾಡ್ತಾ ಇಲ್ಲ. ಅವ್ರ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಯಾವಾಗ್ಲೂ ಯಾವ ತರ ಕಮೆಂಟ್ ಮಾಡ್ತಾ ಇದ್ರೆ ಅದೇ ತರ ಕಮೆಂಟ್ ಎಲ್ಲ ಮಾಡಿ. ತುಂಬಾನೇ ಖುಷಿ ಆಗುತ್ತೆ. ಒಂದು ಇನ್ಸ್ಪಿರೇಷನ್ ಕೊಟ್ಟಾಗುತ್ತೆ, ನಮ್ಗೊಂದು ಸಪೋರ್ಟ್ ಮಾಡಿದಾಗ ಆಗುತ್ತೆ. ಸೊ ಅವಾಗ ಖುಷಿ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಇವಾಗ ಯಾಕೋ ನಂಗೊಂಥರ ಮೂಡ್ ಆಫ್ ತರ ಆಗಿದೆ ವಿಡಿಯೋಸ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟೂ ಆಗ್ತಾ ಇದೆ ವಿಡಿಯೋಸ್. ಆದ್ರೂ ಏನು ಯೂಟ್ಯೂಬ್ ಬಿಡಲ್ಲ ಅಂತ ಹೇಳಿ ಹಠ ಮಾಡಿರೋದಲ್ಲ. ಸೊ ಹಾಗಾಗಿ ಬಿಡಲ್ಲ. ಪ್ಲೀಸ್ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೂ ವಿಡಿಯೋ ನೋಡಿದ ಮೇಲೆ ಕಮೆಂಟಲ್ಲಿ ಅಟ್ಲೀಸ್ಟ್ ಒಂದು ಹಾರ್ಟ್ ಆದರೂ ಸೆಂಡ್ ಮಾಡಿ. ಆವಾಗ ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಮೇನ್ ವಿಷಯ ಏನಂದರೆ, ಅದೇ ಹೇಳಿದ್ನಲ್ಲ, ನಂದು ಮೇನ್ ಫೋಕಸ್ ಇರೋದು ಯೂಟ್ಯೂಬ್ಗೆ. ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಬಂದಿದೆ 2 ವಿಡಿಯೋ, ಬಾಕಿ ಎಲ್ಲ ಬರುತ್ತೆ 4000, 5000, 7000, 2000, 3000 ಈ ಥರ ಎಲ್ಲ ಬರುತ್ತೆ. ಬಟ್ ಅದೆರಡು ವಿಡಿಯೋಸ್ ಮಾತ್ರ ಸ್ವಲ್ಪ ವೈರಲ್ ಆಗಿರೋದು. ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಅದಕ್ಕೆ ಫೋಕಸ್ಸೇ ಕೊಟ್ಟಿಲ್ಲ, ಆದ್ರೂ ವಿಡಿಯೋ ವೈರಲ್ ಆಗಿದೆ. ಯೂಟ್ಯೂಬಿಗೆ ಇಷ್ಟೊಂದು ಫೋಕಸ್ ಕೊಡ್ತಾ ಇದ್ದೀನಿ, ಇಷ್ಟೊಂದು ಏನು ಮೆಹನತಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೂ ಯೂಟ್ಯೂಬಲ್ಲಿ ಎಷ್ಟು 10,000, 11,000 ಏನೋ ಶಾರ್ಟ್ಸಿಗೆ. ಲಾಂಗ್ ವಿಡಿಯೋಕ್ಕಂತೂ ಬರ್ತಾನೆ. ನಂದು ಶಾರ್ಟ್ಸ್ ವಿಡಿಯೋನೂ ಫೋಕಸ್ ಅಲ್ಲ, ನಂದು ಮೈನ್ ಆಗಿರೋದು ಲಾಂಗ್ ವಿಡಿಯೋ. ಅದಕ್ಕೆ ಜಾಸ್ತಿ ಅಲ್ಲಿರೋ ಒಂದು ಡೈಲಿ ವಿಡಿಯೋ ಹಾಕೋದಕ್ಕೆ ಒಂದು 500, 600 ವ್ಯೂಸ್ ಆದರೂ ಬಂದರೆ ಖುಷಿ ಆಗ್ತಾ ಇತ್ತು. ಬಟ್ ಇವಾಗಂತೂ ಏನು 300 ಹೋಗೋದೇ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಪರವಾಗಿಲ್ಲ, ಹೋಪ್ ಅಂತೂ ಬಿಡಲೇಬಾರ್ದಲ್ವ ಎಷ್ಟೇ ಆದ್ರೂ. ನಮ್ಮದು ಪ್ರಯತ್ನನ ನಾವು ಮಾಡ್ತಾನೆ ಇರಬೇಕು. ನಮ್ಮದು ಕೆಲಸ ಏನಂದರೆ ವಿಡಿಯೋಸ್ ಮಾಡಿ ಹಾಕೋದು. ಆಮೇಲೆ ಮುಂದೆ ವ್ಯೂಸ್ ಬರುತ್ತೋ ಇಲ್ವೋ, ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಅದು ನಮ್ಮ ಕೈಯಲ್ಲಿರಲ್ಲ, ಏನು ಮಾಡೋಕ್ಕಾಗಲ್ಲ. ಆದ್ರೂ ಏನು ಒಂಥರ ಬೇಜಾರಾಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತಾ ಇದ್ದೀವಿ. ಇವಾಗ 4 ಮಂತ್ ಆಗ್ತಾ ಬಂತು, ಇನ್ನೂ ವ್ಯೂಸ್ ಬಂದಿಲ್ಲ. ಸಬ್ಸ್ಕ್ರೈಬರ್ಸೂ 1000 ಸಬ್ಸ್ಕ್ರೈಬರ್ಸೂ ಕಂಪ್ಲೀಟ್ ಆಗಿಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ವಿಡಿಯೋಸ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ, ಮುಂದಿಂದು ಏನು ನಮ್ಮ ಕೈಯಲ್ಲಿರಲ್ಲ ಅಂತೇಳಿ ಹೇಳಿ ಸುಮ್ಮನಾಗಬೇಕಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.